ಹಾಯ್, ಎಲ್ಲರಿಗೂ ನಮಸ್ತೆ. ಟ್ರೆಕ್ಕಿಂಗ್ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ದಾರಿ ಮಧ್ಯೆ ತಿನ್ಲಿಕ್ಕೆ ಇಲ್ಲಿ ಬುತ್ತಿ ಸಹ ರೆಡಿ ಆಗ್ತಾ ಇದೆ. ಚಪಾತಿ, ಅವರೆಕಾಳು ಗಸಿ ಹಾಗೆ ಕಾಫಿ ಸಹ ರೆಡಿ ಆಯ್ತು. ಬಿಸಿಲಾದ್ಮೇಲೆ ಹತ್ತಿ ಇಳಿಯೋದು ಕಷ್ಟ ಆಗತ್ತೆ ಅಂತ ಹೇಳಿ ಬೆಳಿಗ್ಗೆ 5:30 ಹೊರಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಇನ್ 4:30 ಎದ್ದು ಇದೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದು. ನಾನು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸೋಷ್ಟ್ರಲ್ಲಿ ಕ್ರಿಶ್ ಅದಿಷ್ಟಿನ ರೆಡಿ ಮಾಡಿದ್ರು. ಸೊ ದಟ್ ಹೊರಡ್ಲಿಕ್ಕೆ ಏನು ಕಷ್ಟ ಆಗ್ಲಿಲ್ಲ. ಆರಾಮಾಗಿ 5:30 ಹೊರಟ್ವಿ. ನಾವು ಟ್ರೆಕ್ಕಿಂಗ್ ಹೋಗಿದ್ದು ಬಿದಿರು ಕಟ್ಟೆಗೆ. ಇದಿರೋದು ಸಾವನದುರ್ಗ ಬೆಟ್ಟದ ಪಕ್ಕ 3 ಕಿಲೋಮೀಟರ್ಸ್ ಇದೆ. ಫಸ್ಟ್ ನಾವು ಆನ್ಲೈನ್ ಅಲ್ಲಿ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಬೇಕು. ಡೈರೆಕ್ಟ್ ಹೋದ್ರೆ ಅಲೋ ಮಾಡಲ್ಲ. ಆಮೇಲೆ ಗೈಡ್ ಕೊಡ್ತಾರೆ. ಸೊ ಗೈಡೇ ನಮ್ಮನ್ನ ಕರ್ಕೊಂಡು ಹೋಗಿ ಕರ್ಕೊಂಡ್ ಬಿಡ್ತಾರೆ. ಒಬ್ಬರಿಗೆ 300 ರೂಪಾಯಿ ಟಿಕೆಟ್ ಇರುತ್ತೆ. ಅದಿಷ್ಟಿದ್ ಸಹ ಇದು ಫಸ್ಟ್ ಟ್ರೆಕ್ ಆಗಿತ್ತು. ಅಂದ್ರೆ ಹಿಂದೆ 2 ಟ್ರೆಕ್ಕಿಗೆ ಹೋಗಿದೀವಿ. ಬಟ್ ಕ್ರಿಶ್ ಅದಿಷ್ಟನ್ನ ಎತ್ಕೊಂಡು ಹತ್ತಿ ಇಳ್ದಿದ್ರು. ಬಟ್ ಫಸ್ಟ್ ಟೈಮ್ ಅವಳು ಆರಾಮಾಗಿ ನಡ್ಕೊಂಡು ಹೋಗಿ ನಡ್ಕೊಂಡ್ ಬಂದ್ಲು. ಸೊ ತುಂಬಾನೇ ಖುಷಿ ಆಯ್ತು. ಫಸ್ಟ್ ಟೈಮ್ ಅಥವಾ ಫ್ಯಾಮಿಲಿ ಜೊತೆ ಟ್ರೆಕ್ ಹೋಗೋರು ಆರಾಮಾಗಿ ಈ ಟ್ರೆಕ್ಕಿಂಗ್ ನ ಪ್ಲಾನ್ ಮಾಡ್ಕೋಬಹುದು. ನಾವು ಬೆಟ್ಟದ ಮೇಲೆ ಹೋಗಿ ವೀವ್ ನೋಡ್ತಾ ಹಾಗೆ ತಿಂಡಿನ ಸಹ ಮುಗಿಸ್ಕೊಂಡ್ವಿ. ನೀರು ತಿಂಡಿನ ಕ್ಯಾರಿ ಮಾಡೋದು ಒಳ್ಳೇದು. ಇದು ಬಸವಣ್ಣ ದೇವಸ್ಥಾನ. ಈಗ ಬಸವಣ್ಣನ ಬೇರೆ ಕಡೆ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಇದು ಎಕೋ ಪಾಯಿಂಟ್. ಬಿದಿರು ಕಟ್ಟೆ ಟ್ರೆಕ್ಕಿಂಗ್ ಹೋಗಿ ಬರ್ಲಿಕ್ಕೆ 3:30 ಗಂಟೆಯಿಂದ 4 ಗಂಟೆ ಬೇಕಾಗತ್ತೆ. ಇದೇ ತರ ಒಂದೊಂದೇ ಟ್ರೆಕ್ಕಿಂಗ್ ಎಕ್ಸ್ಪ್ಲೋರ್ ಮಾಡೋಣ ಅನ್ಕೊಂತಾ ಇದೀವಿ. ನನ್ನ ತಮ್ಮನಿಗೆ ಇಂಟ್ರೆಸ್ಟ್ ಇದ್ದಿದ್ರಿಂದ ಅವನು ಸಹ ಬಂದಿದ್ದ. ಎಲ್ಲರೂ ಟೇಕ್ ಕೇರ್, ಬಾಯ್.